30, 31, 32, 33, 34ನೇ ಕವನ. ಕ್ಷುತಿಯಳು ಅವರಿಲ್ಲೆಂದು ದೃಪದನ ಸುತೆಗೆ ಪತಿ ಪರರೆಂದು ಯಂತ್ರಚ್ಯುತೆಗೆ ನೀವುಂಟೆಂದು ತೊರೆತೆ ನಿಮ್ಮ ಚಿತ್ತದಲ್ಲಿ ಕ್ಷಿತಿಗೆ ಪಾಂಡವರಿಲ್ಲದಿಲ್ಲಿ ಸತಿಗೆ ಪತಿ ಪೇರರಿಲ್ಲ ಕುಂತಿ ನೀಗಲೇ ತೋರುವೆನು ವಸುದೇವನಣ್ಣಾಣೆಯಿಂದ. ಅಂದರೆ ಶ್ರೀಕೃಷ್ಣನು ಭೂಮಿಯ ಮೇಲೆ ಪಾಂಡವರಿಲ್ಲ, ದೃಪದನ ಮಗಳಿಗೆ ಬೇರವನು ಗಂಡನಾಗುತ್ತಾನೆ, ಧನುಸ್ಸನ್ನು ಮುರಿಯಲು ನೀವಿದ್ದೀರಿ ಎಂದು ನಿಮ್ಮ ಮನಸ್ಸಿಗೆ ಒಳೆಯಿತೆ ಎಂದು ಕೃಷ್ಣನು ಬಲರಾಮನನ್ನು ತಿಳಿಸುತ್ತಾನೆ. ಆಗ ದ್ರೌಪದಿಗೆ ಪಾಂಡವರೇ ಅಲ್ಲದೆ ಗಂಡರಾಗುವರು ಬೇರಿಲ್ಲ, ಪಾಂಡವರನ್ನು ವಸುದೇವನೆಣ್ಣಾಣೆಗೂ ಈಗಲೇ ತೋರಿಸುವನು ಎಂದನು. ಇದು ವಿಚಿತ್ರವಲ್ಲ. ಗತಾಸುಗಳು ಉದಿಸಿದರೆ ಲೇಸೈಸಲೇ ದ್ರೌಪದಿಯ ಅನುರಾಗಿಸಲಿ ಭೋಗಿಸಲಿ ಭೂತಳವ ಇದುವೇ ನಿಶ್ಚಯವಾದರವರ ಅಭ್ಯುದಯವೆಂಬುದೆಂದ ಪದುಬನಾಭನ ಹೊಗಳಿ ಕುಳಿರ್ದನು ಸರಾಗದಲ್ಲಿ. ಅಂದರೆ ಬಲರಾಮನು ಇದು ವಿಚಿತ್ರವಾಯಿತಲ್ಲ, ಸತ್ತವರು ಹುಟ್ಟಿದರೆ ಒಳ್ಳೆಯದೇ ಆಯಿತು, ದ್ರೌಪದಿಯನ್ನು ಅವರೇ ಕೈ ಹಿಡಿಯಲಿ, ಪ್ರೀತಿಸಲಿ, ಭೂಮಿಯನ್ನಾಳಲಿ. ನೀನು ಹೇಳಿದುದು ನಿಜವಾದರೆ ಪಾಂಡವರ ಅಭ್ಯುದಯವೇ ನಮ್ಮ ಅಭ್ಯುದಯ ಎಂದು ಕೃಷ್ಣನನ್ನು ಹೊಗಳಿ ಹೇಳುತ್ತಾನೆ ಬಲರಾಮನು. ಈಕೆಯನ್ನು ಮೆಚ್ಚಿಸಿದ ರಾಜನೀಕೆ ಸೌಂದರ್ಯದಲ್ಲಿ ಚಾಪ ವ್ಯಾಕರಣ ಪಾಂಡಿತ್ಯವೆಂಬುಡೆ ಕಾಣೆ. ನಾನೀಗ ಈಕೆಯನ್ನ ಆರೊಡೆಯರೋ ಕುಂತಿ ಕುಮಾರರಿ ಕರಿಲಲ್ಲೇ ಕುಂತಿ ಕುಮಾರ ರಿಲ್ಲಲ್ಲೇ ಇಲ್ಲ ಎಂದು ಸುಡಲೇಕೆ ನರಹಿದ ನೆನುತ ದ್ರುಪದ ಚಿಂತಿಸಿದ. ಅಂದರೆ ದ್ರುಪದನು ರಾಜರಾರು ತಮ್ಮ ಸೌಂದರ್ಯದಿಂದ ಮಗಳನ್ನು ಮೆಚ್ಚಿಸಲಿಲ್ಲ. ಧನುರ್ವಿದ್ಯಾ ಪಾಂಡಿತ್ಯವು ಇವರಲ್ಲಿ ಇರುವಂತೆ ಕಾಣಿಸುವುದಿಲ್ಲ. ಪಾಂಡವರು ಬದುಕಿಲ್ಲ, ಇವಳಿಗೆ ಪತಿ ಯಾರು? ಇಷ್ಟು ಜನರನ್ನು ಸೇರಿಸಿ ನನ್ನ ಬುದ್ಧಿಯನ್ನು ಸುಡಬೇಕು ಎಂದು ಚಿಂತಿಸುತ್ತಾನೆ ದ್ರುಪದನು. ಹರಾರ ಇನ್ನಾರೋ ತಂಗಿಗೆ ವರನು ವಾರಿದವಳ ಯದವಿನೀಶ್ವರರು ನೆರೆದಿದೆ ರೂಪ ವಿಕ್ರಮವೆರಡೂ ಹೊರತಾಗಿ ನರಪತಿಗಳಿವರಾರೈಸಲಿಯೇ ಇನ್ನರಸಿಗಾವುದು ಅರಸೇನುತ ವಿಸ್ತರದ ಗುಜುಗುಜು ಮುಸುಗಿದುದು ಕಾಂತಾ ಕದಂಬದಲ್ಲಿ. ಅಂದರೆ ದ್ರೌಪದಿಯ ಸಖಿಯರು ಗುಂಪಿನಲ್ಲಿ ಶಿವಶಿವ ತಂಗಿ ದ್ರೌಪದಿಗೆ ಇನ್ನಾರು ವರನಿರುವನು, ಸಮುದ್ರ ಪರ್ಯಂತ ಇರುವ ಭೂಮಿಯ ರಾಜರೆಲ್ಲರೂ ಇಲ್ಲಿ ನೆರೆದಿದ್ದಾರೆ. ಆದರೆ ಅವರಿಗೆ ದ್ರೌಪದಿಯನ್ನು ಮೆಚ್ಚಿಸುವ ರೂಪವೂ ಗೆಲ್ಲುವ ಪರಾಕ್ರಮವೂ ಎರಡೂ ಇಲ್ಲ. ಇವರೇ ರಾಜರು, ದ್ರೌಪದಿಯ ಗತಿ ಏನು ಹೇಳಿರಿ ಎಂದು ಗುಜುಗುಜು ಎಂದು ಆರಂಭವಾಯಿತು ಅರಮನೆಯ ಕಾಂತ ಕದಂಬದ ಅರಮನೆಯ ಆವರಣದಲ್ಲಿ. ಅವನೀಪತಿಗಳು ಉಳ್ಳುವಾರಿದ ಇಲ್ಲೇ ದಕ್ಷಿಣೆಯ ಹಾರುವ ಮಹಾಜನವಿದೆ ಸಮುದ್ರಕ್ಕೆ ಪಡಿ ಸಮುದ್ರವೇನೆ ಇವರೊಳಗೆ ಮುಂಗಯ್ಯ ಬಳುಹೊಳ್ಳುವರು ನೆಗೆಹಲಿ ಧನವನೀ ಯಂತ್ರವನ್ನು ಜಯಿಸಲಿ ಎಂದು ದೃಷ್ಟದ್ಯುಮ್ನ ಸಾರಿಸಿದ. ಅಂದರೆ ರಾಜರೆಲ್ಲರೂ ಜೊಳ್ಳುಗಳಾಗಿ ಹಾರಿ ಹೋದರು, ಇವರಲ್ಲಿ ದ್ರೌಪದಿಯ ವರನಿಲ್ಲ. ಈ ಕಡೆ ಸಮುದ್ರಕ್ಕೆ ಎದುರಾಗಿರುವ ಸಮುದ್ರವೆನ್ನುವಂತೆ ಬ್ರಾಹ್ಮಣ ಮಹಾಜನರಿದ್ದಾರೆ. ಇವರಲ್ಲಿ ಮುಂಗೈಯ ಕಸವಿದ್ದವರು ಧನುವನ್ನೆತ್ತಲಿ, ಯಂತ್ರವನ್ನು ಜಯಿಸಲಿ ಎಂದು ದೃಷ್ಟದ್ಯುಮ್ನ ಡಂಗೂರವನ್ನು ಸಾರಿಸುತ್ತಾನೆ. ಧನ್ಯವಾದಗಳು.